ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ನನಗೆ ಒಂದು ಪ್ರಶ್ನೆನ ಕೇಳ್ತಿದ್ರ. ಸರ್, ಈಗ ಏನ್ ನಾವು CTT ಏನ್ ಬರಿತೀವೋ ಅದ್ರಲ್ಲಿ ನಾವು ಏನಾದ್ರು ಅಂಕಗಳನ್ನ ಗಳಿಸ್ಕೊಂಡ್ರೆ ಅಥವಾ ಅದ್ರಲ್ಲಿ ಅಂಕಗಳನ್ನ ಹೆಚ್ಚಾಗಿ ಪಡ್ಕೊಳ್ತಾ ಹೋದ್ರೆ ನಮಗೂ ಅದು 20% ಗೆ ಕೌಂಟ್ ಆಗುತ್ತಾ ಮುಂದಿನ PSR GPSR ಗೆ? ಸೊ ನಿಮ್ಗೆ ಈಗಾಗಲೇ C&R ನಿಯಮಗಳನ್ನು ಬಿಟ್ಟಿದ್ದು ಈ ಒಂದು ಡೌಟ್ ಸ್ಟಾರ್ಟ್ ಆಗಿದೆ. ನೋಡಿ, ನಾನು ಈಗಾಗಲೇ ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದು. ಜೊತೆಗೆ ಈ CTT ಬರೆಯೋದ್ರಿಂದ ನಿಮ್ಗೆ ಈ ಯಾರು CTT ಅಪ್ಲೈನ ಮಾಡಿದಿರೋ, ಈಗ ಅರ್ಜಿಯನ್ನು ಸಲ್ಲಿಸಿದ್ರೋ, ನಿಮ್ಗೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕೆ, ಏನಾಗುತ್ತೆ, ಸೊ ಅವುಗಳ ಬಗ್ಗೆ ಏನೆಲ್ಲ ಅವಕಾಶಗಳು ಮುಂದೆ ನಿಮ್ಗೆ ಸಿಗ್ತಾ ಹೋಗುತ್ತೆ ಅದ್ರ ಬಗ್ಗೆ ಇನ್ನ ವಿಡಿಯೋ ಮಾತಾಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ಒಂದು ಮಾಹಿತಿಯ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ಚಾನಲ್ ಈಗಾಗಲೇ ನಾವು CTTಗೆ ತರಗತಿಗಳನ್ನು ಸಹ ಪ್ರಾರಂಭಿಸಿದ್ದು, ಅದರ ಒಂದು ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಪೇಪರ್ಸ್ ನ ಬಿಡಿಸ್ತಾ ಬರ್ತಾ ಇದ್ದೀನಿ. ಸರಿ ಸುಮಾರಾಗಿ ನಿಮಗೆ ಈಗಾಗಲೇ ನಾನು ಒಂದು 15ರಿಂದ ಒಂದು 25 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿರ್ತೀನಿ. ಗಮನಿಸಿ, ಸೊ ನಿಮಗೆ ಯೂಸ್ಫುಲ್ ಆಗ್ತಾ ಹೋಗ್ಬೋದು. ಈಗ ನಾವು ಮುಂದೆ ಏನ್ ಮಾಡ್ತಾ ಹೋಗೋಣ, ಯಾವೆಲ್ಲ ಅವಕಾಶಗಳು ಸಿಗ್ತಾವೆ ನೋಡ್ತಾ ಹೋಗೋಣ. ನೋಡಿ, ನಮಗೆ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ಆಗುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಶೀಘ್ರದಲ್ಲಿ ಮೀನ್ಸ್ ಈಗ ಏನೇನೊಂದು 1 ಅಥವಾ 2 ತಿಂಗಳ ಒಳಗಾಗಿಯೇ ನಮ್ಗೆ ಏನಾಗ್ಬೋದು, ಶಿಕ್ಷಕರ ನೇಮಕಾತಿ ಆಗ್ಬೋದು. ಆ ನೇಮಕಾತಿಗೆ ನಿಮ್ಮ TET ಇಂದ, ಸರ್ ಕೇವಲ TET ಯನ್ನ, CTT ಪಡೆದಿದ್ರು ಸಹ ಅಷ್ಟೇ, CTT ಇಂದ ಸಹ ಅಷ್ಟೇ, ನೀವು ಆ CTT ಅಲ್ಲಿ ಯಾವ್ದು ಅಂಕಗಳು ಜಾಸ್ತಿ ತಗೊಂಡಿರ್ತೀರಲ್ಲ ಅದನ್ನ ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ KTT ಅಲ್ಲಿ 99 ಅಂಕ ಬಂದಿರುತ್ತೆ, CTT ಬರೆದಿದ್ರೆ ಅದ್ರಲ್ಲಿ ನಮ್ಗೆ 100 ಅಂಕ ಬಂದಿರುತ್ತೆ, ಇದನ್ನೇ ಅಪ್ಲೈ ಮಾಡಿ. ಯಾಕೆ, ಯಾವ TET ಅಲ್ಲಿ ನಿಮ್ಗೆ ಹೆಚ್ಚಿನ ಅಂಕಗಳು ಬಂದಿರುತ್ತೆ ಅದನ್ನೇ ಅಪ್ಲೈ ಮಾಡ್ತಾ ಹೋಗಿ. ನೀವು ಸೆಂಟ್ರಲ್ TET ಅಲ್ಲಿ ಎಕ್ಸಾಮ್ ಅನ್ನ ಬರ್ದಿದ್ದೀರಾ ಅಂತಂದ್ರೆ ಅದು ಕೇವಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಲ್ಲ, ಎಲ್ಲಾ ರಾಜ್ಯಗಳಲ್ಲಿ ಯಾವುದೇ ಒಂದು ಶಾಲೆಗೂ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಆದ್ರೆ ಈ ಬಾರಿ ನಮ್ಗೆ C&R ನಿಯಮಗಳು ಬಿಟ್ಟಿರೋದ್ರಿಂದ ಸೊ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ಬೋದು, 20% ನೀವು ತಗೊಂಡಿರುವಂತಹ ಅಂಕಗಳಿಂದ 20% ಅಂಕಗಳು ನಿಮ್ಮ ಶಿಕ್ಷಕರ ನೇಮಕಾತಿಗೆ ಸಹಾಯ ಆಗ್ತಾ ಹೋಗ್ತವೆ. ಇನ್ನ ಈ CTT ಪಾಸ್ ಆದ್ರೆ ನಮ್ಗಿನ್ನ ಏನೆಲ್ಲ ಉಪಯೋಗಗಳಿದಾವೆ ನೋಡಿ. ಫಸ್ಟ್ ಆಫ್ ಆಲ್ ಏನು, ನೀವು ಈ CTT ಪಾಸ್ ಆದ್ರೆ ನಿಮಗೆ ಈ GPSR ಮತ್ತೆ PSR ಪರೀಕ್ಷೆ ಬರೆಯಕ್ಕೆ ಅವಕಾಶ ಕೊಡ್ತಾರೆ. ಯಾರಿಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ TET ಆಗಿಲ್ಲ ಅನ್ನೋಂಥವ್ರು, TET ಆಗಿದ್ರೆ ಓಕೆ. ಸೊ TET ಆಗಿಲ್ಲ ಅನ್ನೋಂಥವ್ರಿಗೆ CTT ಪಾಸ್ ಆಗ್ಲೇಬೇಕು. ನೀವು ಪಾಸ್ ಆದ್ರೆ ಮಾತ್ರ ಏನ್ ಮಾಡ್ತಾರೆ, ನಿಮ್ಗೆ ಪರೀಕ್ಷೆ ಬರೆಯಕ್ಕೆ ಅನುಮತಿ ಇರುತ್ತೆ, ಇಲ್ಲಾಂದ್ರೆ ಅನುಮತಿ ಇರೋದಿಲ್ಲ. ಈಗ ತಾನೇ ನೀವು ನೋಡ್ಬೋದು, ಈಗ ತಾನೇ NVS ಶಾಲೆಗಳಿಗೆ ಪರೀಕ್ಷೆ ಮುಗ್ದಿದೆ. NVS ಶಾಲೆಗಳಿಗೆ ಈ ಒಂದು ಏನ್ ರಿಕ್ವೈರ್ಮೆಂಟ್ ಇತ್ತು ಅದು ಈಗ ತಾನೇ ಮುಗ್ದಿದೆ. ಈಗ ಮುಂದಿನ ಒಂದು 6-7 ತಿಂಗಳಲ್ಲಿ ಮತ್ತೆ NVS ಮತ್ತೆ KVS ಶಾಲೆಗಳಿಗೆ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇದೆ. NVS ಮತ್ತೆ KVS ಶಾಲೆಗಳು. ಸೊ ಅದಕ್ಕೆ ನೀವು ಅರ್ಹತೆ ಪಡ್ಕೋಬೇಕಂದ್ರೆ ನೀವು CTT ಪರೀಕ್ಷೆಯನ್ನ ಪಾಸ್ ಆಗ್ಲೇಬೇಕು. ಜಸ್ಟ್ ಪಾಸ್ ಆದ್ರೂ ಸಾಕು, ಇದಕ್ಕೆ ನೀವು ಅರ್ಹತೆಯನ್ನ ಪಡ್ಕೊಳ್ತಾ ಹೋಗ್ತೀರಾ. ಜೊತೆಗೆ ಈ ಶಾಲೆಗಳಲ್ಲಿ ಅರ್ಹತೆ ಅದಕ್ಕಷ್ಟೇ ಅಲ್ಲದೆ ನೀವು ಇದರಲ್ಲಿ ವಾರ್ಡನ್ ಆಗ್ಬೇಕು, ಆ ರೀತಿ ಇದ್ದಾಗಲೂ ಸಹ ನೀವೇನ್ ಮಾಡ್ತಾ ಹೋಗ್ಬೇಕು, CTTಗಳಿಗೆ ಅರ್ಹತೆ ಪಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ದೇಶದಲ್ಲಿರುವಂತಹ ಯಾವುದೇ ಶಾಲೆಗೂ ನೀವೇನ್ ಮಾಡ್ತಾ ಹೋಗ್ಬೋದು, ಅರ್ಜಿನ ಸಲ್ಲಿಸ್ತಾ ಹೋಗ್ಬೋದು. CTT ಅನ್ನುವಂಥದ್ದು ಎಲ್ಲಾ ರಾಜ್ಯಗಳಲ್ಲೂ ಸಹ ಅದು ಏನು ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಹೆಚ್ಚಿನ ಮಹತ್ವ ಇದೆ. ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಈ CTTಗೆ ಸಂಬಂಧಿಸಿದಂತೆ ಇನ್ನ ಯಾವೆಲ್ಲ ಶಾಲೆಗಳಲ್ಲಿ ನಾವು ಅರ್ಜಿ ಸಲ್ಲಿಸ್ತಾ ಹೋಗ್ಬೋದು ನೋಡಿ. ನಮ್ಗೆ ಪ್ರತಿಯೊಂದು ಜಿಲ್ಲೆಗೆ ಅಥವಾ ಪ್ರತಿಯೊಂದು 4-5 ಜಿಲ್ಲೆಗಳಿಗೆ ಒಂದು ಸೈನಿಕ್ ಶಾಲೆ ಅಂತ ಇರುತ್ತೆ, ಒಂದು ಸೈನಿಕ ಶಾಲೆ, ಮತ್ತೆ ಒಂದು ಆರ್ಮಿ ಪಬ್ಲಿಕ್ ಶಾಲೆಗಳಂತ ಇರ್ತವೆ. ಆ ಶಾಲೆಗಳಲ್ಲೂ ಸಹ ಪ್ರತಿ ವರ್ಷ ನೇಮಕಾತಿಗಳನ್ನ ಕರೀತಾರೆ. ಎವ್ರಿ ಇಯರ್ ಪ್ರತಿ ವರ್ಷ ನೇಮಕಾತಿಗಳನ್ನ ಕರೀತಾರೆ. ಓಕೆನಾ? ಆ ನೇಮಕಾತಿಗಳಿಗೆ ಆಗ್ಬೇಕು, ನೀವು ಎಲಿಜಿಬಲ್ ಆಗ್ಬೇಕಂತಂದ್ರೆ CTT ನೀವು ಕಂಪಲ್ಸರಿ ಕ್ಲಿಯರ್ ಮಾಡ್ಕೊಂಡಿರ್ಲೇಬೇಕು. ಇಷ್ಟೆಲ್ಲ ಉಪಯೋಗಗಳು ಈ CTT ಇಂದ ಇದೆ. ಸೊ ಜಸ್ಟ್ ನೀವು ಈ ಪ್ರತಿಯೊಬ್ಬರಿಗೂ ಅಷ್ಟೇ, ನಮ್ಮ ಕರ್ನಾಟಕ TET ಹೇಗಿರುತ್ತೋ KTT ಅಲ್ಲಿ ನೀವು ಜನರಲ್ಸ್ ಆಗಿದ್ರೆ ಈಗ 90 ಅಂಕಗಳನ್ನು ಪಡ್ಕೋಬೇಕು. ಅದೇ ರೀತಿಯಾಗಿ CTT ಅಲ್ಲೂ ಅಷ್ಟೇ 90 ಅಂಕಗಳು ಪಡ್ಕೊಂಡು ತೇರ್ಗಡೆ. ಅದೇ ನೀವು SC ST OBC ಆಗಿದ್ರೆ, SC ST ಅಥವಾ OBC ಆಗಿದ್ರೆ ನೀವು, ಸೊ ನೀವೇನ್ ತಗೋಬೇಕು, 83 ಅಂಕ, 83 ಅಥವಾ 82.5 ಅಂಕನು ತಗೊಳ್ತಾ ಹೋಗ್ಬೋದು. ಕೆಲವೊಂದ್ಸಲ 82 ಅಂಕ ತಗೊಂಡ್ರೆ ನಿಮ್ಗೆ ಏನ್ ಮಾಡ್ತಾರೆ, ತೇರ್ಗಡೆಯನ್ನ ಕೊಡ್ತಾರೆ. ಓಕೆನಾ? ಸೊ ಅದರಿಂದ ಸಾಧ್ಯವಾದಷ್ಟು ನಿಮ್ಮ ಮುಂದಿನ ಒಂದು ಫ್ಯೂಚರ್ ಏನಂತ ಇದೆ, ಸೊ ನಿಮಗೆ ಈಗಾಗಲೇ TET ಅಲ್ಲಿ ಅವಕಾಶ ತಪ್ಪಿರೋರಿಗೆ CTT ನೋಡಿ, TETಗೆ ಸಂಬಂಧಿಸಿದಂತೆ TET ಕಂಪೇರ್ ಮಾಡ್ಕೊಂಡ್ರೆ CTET ನನ್ನ ಓನ್ ಒಪಿನಿಯನ್ ಹೇಳ್ತೀನಿ, ಸ್ವಲ್ಪ ಕಷ್ಟನೇ. ಸೊ TET ಇಲ್ಲಿ ನಮಗೆ ಅರ್ಧಕ್ಕಿಂತ ಅರ್ಧ ಹೆಚ್ಚು ಕಷ್ಟ ಆಗ್ತಾ ಹೋಗುತ್ತೆ TET ಅನ್ನುವಂಥದ್ದು. ಆದ್ರೆ ಪ್ರಯತ್ನ ಪಡಿ, ಈಗಾಗಲೇ ನೀವು ಆಲ್ರೆಡಿ TET ಓದಿದ್ದೀರಾ, CTTಗೂ ಓದಿ. ಸೊ ಖಂಡಿತವಾಗ್ಲೂ ನೀವೇನಾಗ್ತಾ ಹೋಗ್ತೀರಾ, ನಿಮ್ಗೆ ಇದೊಂದು ಸುವರ್ಣ ಅವಕಾಶ. ಸರಿಸುಮಾರಾಗಿ 10,200 ಪೋಸ್ಟ್ಗಳನ್ನ 200ಕ್ಕೂ ಹೆಚ್ಚು ಪೋಸ್ಟ್ಗಳನ್ನ ಕಾಲ್ಪರ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಿಮ್ಮದು ಒಂದು ಪೋಸ್ಟ್ ಆಗ್ಬೇಕಂತಂದ್ರೆ CTT ಅನ್ನ ಕ್ಲಿಯರ್ ಮಾಡ್ಕೊಂಡಿಲ್ಲ, CTT ಕ್ಲಿಯರ್ ಮಾಡ್ಕೊಂಡ್ರು ಓಕೆ. ಸೊ ಇದೇನಾಗುತ್ತಾ ಹೋಗುತ್ತೆ, ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಹೆಚ್ಚು ಅವಕಾಶಗಳು ಸಿಗ್ತಾ ಹೋಗ್ತಾ ಇನ್ನು ಮುಂದೆ. ಯಾಕೆ, ಮುಂದೆ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಒಂದು ದೊಡ್ಡ ನೋಟಿಫಿಕೇಶನ್ ಆಗುವಂತದ್ದಿದೆ, ಮೀನ್ಸ್ ಹೆಚ್ಚಿನ ಒಂದು ಹುದ್ದೆಗಳು ಆಗೋ ನೋಟಿಫಿಕೇಶನ್ ಆಗುವಂತ ಚಾನ್ಸಸ್ ಇದೆ. ಮತ್ತೆ ಎಸ್ಪೆಷಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲೂ ಅಷ್ಟೇ, ಮತ್ತೆ ನವೋದಯ ಶಾಲೆಗಳಲ್ಲೂ ಅಷ್ಟೇ. ಜೊತೆಗೆ ನಮ್ಮ ಕ್ರೈಸ್ಟ್ ಶಾಲೆಗಳಿದಾವಲ್ಲ, ಕ್ರೈಸ್ಟ್ ಶಾಲೆಗಳಿಗೂ ಈ CTT ಅಪ್ಲೈ ಆಗುತ್ತೆ, ಇದನ್ನ ಕ್ಲಿಯರ್ ಮಾಡ್ಕೊಂಡ್ರೆ. ಸೊ ಅದರಿಂದ ಯಾರೆಲ್ಲ ಈ CTTಗಳನ್ನ ಬರೀತಿದ್ರು, ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಸೊ ಚೆನ್ನಾಗಿ ಓದಿ. ಜೊತೆಗೆ
ಮುಂದೆ ನನ್ನ ಒಂದು CTT ನಾನೇ ಕ್ಲಿಯರ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗ್ಬೇಕು, ಹೇಗೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಅನ್ನೋದು ನಾನು ಈಗಾಗಲೇ ನನ್ನ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಒಂದು ಎಕ್ಸಾಮ್ ಹತ್ತತ್ರ ಇದ್ದಂತೆ ನೀವು CTT ಹೇಗೆ ಬರೀಬೇಕು, ಯಾವ ರೀತಿಯಾಗಿ ನಿಮ್ಗೆ ಅದು ಯೂಸ್ಫುಲ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ನಿಮಗೆ ಒದಗಿಸ್ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಸೊ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.